ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸೈಕಲ್ ಮಿತ್ರ ಮಾತಾಡ್ತಿದ್ದೀನಿ. ಹೊಸ ವರ್ಷಕ್ಕೆ ಎಲ್ರು ಏನೋ ಒಂದು ರೆಸೊಲ್ಯೂಷನ್ ಇಟ್ಕೊಂಡಿರ್ತಾರೆ. ಅದ್ರಲ್ಲಿ ಸ್ವಲ್ಪ ಜನ ಅದನ್ನ ಫಾಲೋ ಮಾಡಿ ಸಕ್ಸಸ್ ಆಗ್ತಾರೆ, ಇನ್ ಸ್ವಲ್ಪ ಜನ ಲೇಸಿನೆಸ್ ತೋರಿಸಿ ಫೇಲ್ ಆಗ್ತಾರೆ. ಅದೇ ತರ ಈ ವರ್ಷ ನಾನು ಒಂದು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀನಿ. ಅದು ಏನು ಅಂದ್ರೆ, ನನ್ ಸ್ವಂತ ಒಂದು ಯೂಟ್ಯೂಬ್ ಚಾನಲ್ ನ ನಾನು ಕ್ರಿಯೇಟ್ ಮಾಡಿ ಅದನ್ನ ಒಂದು ಸಕ್ಸಸ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ನನಗೆ ಒಂದು ಡ್ರೀಮ್ ಇಟ್ಕೊಂಡಿದ್ದೀನಿ. ಯಾವ ತರ ಯೂಟ್ಯೂಬ್ ಚಾನಲ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ತಲೆಯಲ್ಲಿ ತುಂಬಾ ಯೂಟ್ಯೂಬ್ ಚಾನಲ್ಸ್ ಬಂತು. ಅದ್ರಲ್ಲಿ ಎಲ್ಲಾ ತರನು ಮಾಡಿರ್ತಾರೆ. ಎಲ್ರು ಮಾಡೋದನ್ನ ನಾವೇ ಬೇಕಾ? ಯಾರಾದ್ರೂ ಮಾಡ್ಬೋದು ಬೇರೆಯವ್ರು ಮಾಡಿರೋ ಕಂಟೆಂಟ್ ನ ನಾವು ರೀಕ್ರಿಯೇಟ್ ಮಾಡೋದಿಕ್ಕೆ. ಅದಕ್ಕೆ ನಾನು ಈಗ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಒಂದು ರಿವ್ಯೂ ಚಾನಲ್ ಓಪನ್ ಮಾಡ್ತಿದ್ದೀನಿ. ಯಾವ ತರ ರಿವ್ಯೂ ಅಂದ್ರೆ, ಇದುವರೆಗೂ ನಮ್ ಕರ್ನಾಟಕದಲ್ಲಿ ಯಾರು ಮಾಡದೇ ಇರೋ ತರದ್ದು ಸೈಕಲ್ ರಿವ್ಯೂಸ್ ಮಾಡ್ತಾರೆ. ನಮ್ಗೆ ಈಗ ಸೈಕಲ್ ರಿವ್ಯೂ ಮಾಡೋದಕ್ಕೆ ಒಂದ್ ಸೈಕಲ್ ಬೇಕಲ್ವಾ? ಅದೇ ಹಂಗಾಗಿ ಇವತ್ತು ನಾವು ಬಂದು ಮೀಟ್ ಆಗಿರೋ ಸೈಕಲ್ ಶೋರೂಮ್ ಬಂದು ಶ್ರೀ ಗಣೇಶ್ ಮಾರುತಿ ಸೈಕಲ್ ಸ್ಟೋರ್ಸ್ ಅಂತ. ಇದು ಪದ್ಮನಾಭ ನಗರ್ ಅಲ್ಲಿ ಲೊಕೇಟ್ ಆಗಿದೆ. ಇದ್ರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಪಿನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನನ್ಗೆ ಒಂದು ಖುಷಿ ವಿಚಾರ ಏನ್ ಗೊತ್ತಾ, ಇಲ್ಲಿ ನಾನು ಹೊಸದಾಗಿ ಇಟ್ಟಿರೋದು, ಇನ್ನು ನನ್ 0 ಸಬ್ಸ್ಕ್ರೈಬರ್ಸ್ 0 ಫಾಲೋವರ್ಸ್ ಇದಾರೆ. ಈ ಸೈಕಲ್ಸ್ ಓನರ್ ಹತ್ರ ಮಾತಾಡಿದ ತಕ್ಷಣ ಅವರು ನಮ್ಗೆ ಸೈಕಲ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಗುರು, ಇವತ್ತು ನಾವು ಫಸ್ಟ್ ರಿವ್ಯೂ ಮಾಡ್ತಿರೋ ಸೈಕಲ್ ಬಂದು ಫ್ಯಾಂಟಮ್. ವಾವ್, ನೈಸ್. ಫ್ಯಾಂಟಮ್ ಸೈಕಲ್ ನಾವು ರಿವ್ಯೂ ಮಾಡೋದಕ್ಕೆ ಇವತ್ತು ಕಾರಲ್ಲಿ ಇಲ್ಲಿಗೆ ಬಂದಿದೀವಿ. ನೀವೇನ್ ಬಿಡ್ರಿ ಸೌಕರ್ ಮಂದಿ. 2 ಚಕ್ರ ಆದ್ರೆ ಏನು, 4 ಚಕ್ರ ಆದ್ರೇನು, ರಿವ್ಯೂ ಮಾಡೋದಕ್ಕೆ ನಮ್ಗೆ 2 ಕಾಲು 2 ಕೈ ಇರ್ಬೇಕು, ಮಾತಾಡೋದಕ್ಕೆ ಬಾಯಿ ಇರ್ಬೇಕಷ್ಟೇ. ಆಯ್ತು, ಆಮೇಲೆ ಗೈಸ್, ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸೈಕಲ್ ಫ್ಯಾಂಟಮ್. ಮಾಡೆಲ್ ನೇಮ್ ಬಂದು ರಾಕು. ಇದು ಡಿಸೈನ್ ಆಗಿರೋದು ಬಂದು USA ಅಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅವ್ರ ಫ್ಲಾಗ್. ಗೈಸ್, ಲುಕ್ ಮಾತ್ರ ನೋಡೋದಿಕ್ಕೆ ಸಕ್ಕದಾಗಿದೆ ಇದು ಸೈಕಲ್. ಇದು ನಮ್ಗೆ ಡೀಪ್ ಬ್ಲಾಕ್ ಮತ್ತೆ ಆರೆಂಜ್ ಇದ್ರಲ್ಲಿ ಬರುತ್ತೆ. ನೋಡೋದಕ್ಕೆ ಸಕ್ಕದಾಗಿದೆ. ಫ್ರಂಟ್ ಅಲ್ಲಿ ಸಸ್ಪೆನ್ಷನ್ ಇದೆ, 80mm ಸಸ್ಪೆನ್ಷನ್ ಇದೆ. ಗೈಸ್, ಇದ್ರ ಹ್ಯಾಂಡಲ್ ಬಾರ್ ನೋಡಿ, ನಿಕೋ ಕಂಪನಿಯಿಂದ ಮಾಡಿಸಿರೋ ಹ್ಯಾಂಡಲ್ ಬಾರ್ ಇದು. ನಿಕೋ ಕಂಪನಿ ಹತ್ರ ಪಾರ್ಟ್ನರ್ಶಿಪ್ ತಗೊಂಡ್ ಮಾಡಿಸಿದ್ದಾರೆ. ಮತ್ತೆ ಇದು ಲೋಗೋ ನೋಡಿ ಗೈಸ್, ಏನ್ ಮುದ್ದಾಗಿದೆ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೀಯಾ ಹೇಳು. ಫ್ಯಾಂಟಮ್ F ಅಂತ ಕೊಟ್ಟಿದ್ದಾರೆ, ಸಕ್ಕದ ಕಾಣಿಸ್ತಿದೆ. ಮತ್ತೆ ಈ ಪೇಂಟ್ ಏನಿದೆ, ಹ್ಯಾಂಡಲ್ ಈ ಪೇಂಟ್ ಏನಿದೆ, ಇದ್ ನೀವು ಎಷ್ಟೇ ವಾಶ್ ಮಾಡಿದ್ರು ಪೇಂಟ್ ಹೋಗಲ್ವಂತೆ. ಗುರು, ಇಲ್ಲಿ ನಿಮ್ಗೆ ಬರೀ ಫ್ರಂಟ್ ಲೋಗೋ ಮಾತ್ರ ಅಲ್ಲ, ಈ ಫುಲ್ ಸ್ಟಿಕ್ಕರ್ಸ್ ಎಲ್ಲೆಲ್ಲಿದಾವೆ ಎಲ್ಲ ವಾಶ್ ಪ್ರೂಫ್ ಇರುತ್ತೆ. ನೀವು ಎಷ್ಟ್ ಸರಿ ವಾಶ್ ಮಾಡಿದ್ರು ನಿಮ್ಗೆ ಎಲ್ಲೂ ಸ್ಟಿಕ್ಕರ್ಸ್ ಹಾಳಾಗೋದಾಗ್ಲಿ ಮತ್ತೆ ಪೇಂಟ್ಸ್ ಹೋಗೋದಾಗ್ಲಿ ಎಲ್ಲೂ ಆಗಲ್ಲ. ಸಖತ್ ಕೊಟ್ಟಿದ್ದಾರೆ ಗುರು. ಇದ್ರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ, 2 ಕಡೆನೂ ನಿಮ್ಗೆ ಡಿಸ್ಕ್ ಬ್ರೇಕ್ ಕೊಡ್ತಿದ್ದಾರೆ. ಪವರ್ ಬ್ರೇಕ್ ಇರಲ್ಲ, ಡಿಸ್ಕ್ ಬ್ರೇಕ್ ಕೊಡ್ತಿದ್ದಾರೆ. ನಿಮ್ಗೆ ಬೇಕಂದ್ರೆ ಮಾತ್ರ ಪವರ್ ಬ್ರೇಕ್ ಹಾಕೋಬಹುದು, ಆದ್ರೆ ಡಿಸ್ಕ್ ಬೆಸ್ಟ್ ಅಂತ ನನಗನ್ಸುತ್ತೆ. ನೋಡೋದಕ್ ಮಾತ್ರ ಡಿಸ್ಕೋ ಅಷ್ಟೇ ಸೂಪರ್ ಕ್ವಾಲಿಟಿ ಇದೆ. ವೀಲ್ ನ ಬೇಕಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು, ಬೇರೆ ವೀಲ್ ರಿಮೂವ್ ಮಾಡೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ದಿ ನೆಕ್ಸ್ಟ್ ಡೇ ಎತ್ತಾಕೊಂಡ್ ಹೋಯ್ತಾ ಇರತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ಇಲ್ಲಿ ಇದಕ್ಕೆ 21 ಸ್ಪೀಡ್ ಗೇರ್ಸ್ ಇದಾವೆ. ಫ್ರಂಟ್ ಅಲ್ಲಿ ನಿಮ್ಗೆ 3 ಗೇರ್ಸ್ ಬರುತ್ತೆ, ರೇರ್ ಅಲ್ಲಿ ನಿಮ್ಗೆ 7 ಕ್ಯಾಸೆಟ್ಸ್ ಕೊಟ್ಟಿದ್ದಾರೆ. ಈ ವೀಲ್ ಏನ್ ಕಾಣ್ತಿದೆ ಫುಲ್ ಅಲೈನ್ ವೀಲ್ ಇದು. ಫೋಕ್ಸ್ ಅಷ್ಟೇ ಸಖತ್ತಾಗಿದಾವೆ. ಕ್ವಾಲಿಟಿ ಮಾತ್ರ ನಿಮ್ಗೆ ಎಲ್ಲೂ ನಿಮ್ಗೆ ಡಿಸಪಾಯಿಂಟ್ ಮಾಡೋದಿಲ್ಲ. ಮತ್ತೆ ನಿಮ್ಗೆ ಈ ಟೈರ್ ಏನ್ ಕಾಣಿಸ್ತಿದೆ, ಇದು ರಾಲ್ಸನ್ ಕಂಪನಿ ಹತ್ರ ಪಾರ್ಟ್ನರ್ಶಿಪ್ ತಗೊಂಡು ಇವ್ರು ಮಾಡಿಸಿದ್ದಾರೆ. ಹಿಮಾಲಯನ್ ಟೈರ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದಾರೆ ನೋಡಿ. ಈ ಬಟನ್ಸ್ ಏನ್ ಕಾಣಿಸ್ತಿದೆ, ಇದು ಮಾತ್ರ ಸಖತ್ ಕ್ವಾಲಿಟಿ ಇದೆ ಗೈಸ್. ಟೈರ್ಸ್ ಏನ್ ಸ್ಮೂತ್ ಆಗಿದೆ ಗುರು, ಸ್ವೀಟು ಮೆತ್ತಗಿದೆ ನೋಡಿ, ಎಷ್ಟ್ ಸಖತ್ತಾಗಿದೆ ಸೀಟ್ ಅಂತ. ಮತ್ತೆ ಇದೊಂದು ಅಡ್ಜಸ್ಟಬಲ್ ಸೀಟ್ ಆಗಿರುತ್ತೆ ನೋಡಿ. ಇದನ್ನ ಓಪನ್ ಮಾಡಿ ಲೂಸ್ ಮಾಡ್ಕೊಳ್ಳಿ, ಹೈಟ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಹೈಟ್ ಡೌನ್ ಆದ್ರೂ ಮಾಡ್ಕೊಳ್ಳಿ, ನಿಮಗ್ ಬಿಟ್ಟಿದ್ದು. ಗುರು, ಇದೊಂದು ಮೌಂಟೇನ್ ಸೈಕಲ್ ಆಗಿರೋದ್ರಿಂದ 21 ಸ್ಪೀಡ್ ಇರೋದ್ರಿಂದ ನೀವು ಯಾವ್ದೇ ಮೌಂಟೇನ್ ಹತ್ರ ತಗೊಂಡಿರೋ ಅಥವಾ ಯಾವ್ದೇ ಒಂಥರ ಅಪ್ಸತ್ಸ್ಬೇಕು ಅಂದ್ರು ನೀವು ತುಂಬಾ ಸ್ಮೂತ್ ಆಗಿರುತ್ತೆ. ಪೆಡಲ್ಸ್ ಅಡ್ಜಸ್ಟ್ ಮಾಡ್ಕೊಂಡು ನೀವು ಆರಾಮಾಗಿ ತುಳಿಬಹುದು, ನಿಮ್ಗೆ ಎಂತ ಕಷ್ಟನೂ ಬರೋದಿಲ್ಲ. ಸೊ ನಿಮ್ಗೆ ಇದ್ರಿಂದ ಹಿಲ್ಸ್ ಹತ್ಸ್ಬೋದು, ಆರಾಮಾಗಿ ಹತ್ಸ್ಬೋದು. ಮತ್ತೆ ಯಾವ್ದೇ ತರ ಅಪ್ಪಿದ್ರು ನೀವು ಟೆನ್ಷನ್ ತಗೊಳಂಗಿಲ್ಲ. ಮತ್ತೆ ಫ್ಲಾಟ್ ರೋಡ್ ಇದ್ರು ಅಷ್ಟೇ ನೀವು ಆರಾಮಾಗಿ ಡ್ರೈವ್ ಮಾಡ್ಬೋದು, ಆರಾಮಾಗಿ ರೈಡ್ ಮಾಡ್ಬೋದು. ನಿಮ್ಗೆ ಎಲ್ಲೂ ಫೀಲ್ ಬ್ಯಾಡ್ ಅಂತಾನೆ ಅನ್ಸಲ್ಲ ಗುರು ಈ ಸೈಕಲ್ ಅಲ್ಲಿ. ಗೈಸ್, ಪೆಡಲ್ ನೋಡಿ ಎಷ್ಟ್ ಚೆನ್ನಾಗಿದೆ, ಫುಲ್ ಕವರ್ ಆಗಿರುತ್ತೆ ಇದು. ನಿಮ್ಗೆ ಎಲ್ಲೂ ಆಯಿಲ್ ಮಾರ್ಕ್ಸ್ ಏನೂ ಆಗೋಲ್ಲ ನಿಮ್ ಕಾಲ್ಗೆ. ಮತ್ತೆ ಇದ್ ನೋಡಿ ಎಷ್ಟು ವೈಡ್ ಇದೆ, ನಿಮ್ ಫುಟ್ ಆರಾಮಾಗಿ ಸರಿ ಹೋಗುತ್ತೆ ಇದಕ್ಕೆ. ನೈಟ್ ಟೈಮ್ ರೈಡ್ ಮಾಡ್ಬೇಕಾದ್ರೆ ರಿಫ್ಲೆಕ್ಷನ್ ಬರ್ಬೇಕು ಅಂತ ನೋಡಿ ಆಕ್ಸೆಸರೀಸ್ ಅವರೇ ಇನ್ಬಿಲ್ಟ್ ಕೊಟ್ಟಿದ್ದಾರೆ ಗುರು. ಮತ್ತೆ ಹ್ಯಾಂಡಲ್ ನೋಡು ಗುರು, ಎಷ್ಟು ವೈಡ್ ಕೊಟ್ಟಿದ್ದಾರೆ, ಆರಾಮಾಗಿ ಓಡಿಸಬಹುದು ನೀವು ರೈಡ್ ಮಾಡ್ಬೇಕಾರೆ. ಮತ್ತೆ ಅಲ್ಯೂಮಿನಿಯಂ ಬ್ರೇಕ್ ಲಿವರ್ಸ್ ಕೊಟ್ಟಿದ್ದಾರೆ, ಮಸ್ತ್ ಸ್ಮೂತ್ ಆಗಿದೆ ಗುರು. ಮತ್ತೆ ಈ ಸೈಕಲ್ದು ಆನ್ ರೋಡ್ ಪ್ರೈಸ್ ಬಂದು 18,000 ಇದೆ. ಡಿಸ್ಕೌಂಟ್ ಎಲ್ಲ ಹೋಗಿ ನಿಮ್ಗೆ 16,000 ಆದ್ರೂ ಸಿಗುತ್ತೆ. ಏನ್ ಗುರು ಇಷ್ಟು ಕಾಸ್ಟ್ಲಿ ಇದೆ, ಒಂದ್ ಮಡ್ಗಾಡ್ ಇಲ್ಲ, ಒಂದ್ ಬೆಲ್ ಇಲ್ಲ, ಒಂದ್ ಲಾಕ್ ಇಲ್ಲ ಅಂತ ಅನ್ಕೋತೀರಾ? ಏನು ಟೆನ್ಷನ್ ತಗೋಬೇಡಿ, ನಿಮ್ಗೆ ಇವೆಲ್ಲ ಈ 3 ಆಕ್ಸೆಸರೀಸ್ ನಾನು ಏನ್ ಹೇಳಿದೆ ಅದು ಶೋರೂಮ್ ಕಡೆಯಿಂದ ಫ್ರೀ ಆಗಿ ನಿಮಗೆ ಕೊಡ್ತಾರೆ. ಸೊ ಗೈಸ್, ಇವಾಗ ಏನ್ ನೋಡಿದ್ರಿ, ಇದು ನಮ್ಮ ಫಸ್ಟ್ ರಿವ್ಯೂ ಆಗಿರುತ್ತೆ.
ರಿವ್ಯೂ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಟ್ಕೊಳ್ಳಿ. ಮತ್ತೆ ನನ್ ರಿವ್ಯೂಸ್ ಅಲ್ಲಿ ನಾನು ಏನ್ ಚೇಂಜ್ ಮಾಡ್ಕೋಬೇಕು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಡ್ರಾಪ್ ಮಾಡಿ ಒಂದು. ಸೊ ಇಷ್ಟೇ ಗೈಸ್, ಈ ಸೈಕಲ್ ರಿವ್ಯೂ ಇಲ್ಲಿಗೆ ಮುಗೀತು. ನಮಸ್ಕಾರ. ಈ ಹ್ಯಾಂಡಲ್ ಬಾರ್ ನ ನಿಕೋ ಅವ್ರ ಬ್ರ್ಯಾಂಡ್ ಕಡೆಯಿಂದ ಕೊಲಾಬ್ ಮಾಡಿ ಮಾಡ್ಸಿರೋದು ನೋಡಿ. ಓ, ಎಲ್ಲಾ ಕಡೆನೂ ಅವ್ರ ಹೆಸರ ಇದೆ. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ. ಓ ಗೈಸ್, ಮತ್ತೆ ಇಲ್ಲೇನೋ ಇದೆ ನೋಡಿ. ಓ, ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೋಬೇಕು ಅಂತಿದೆ. ಯಾಕಂದ್ರೆ ಇದೊಂದು ಮೌಂಟೇನ್ ಬೈಕ್ ಆಗಿರೋದ್ರಿಂದ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಹೆಲ್ಮೆಟ್ ನೀವು ವೇರ್ ಮಾಡ್ಲೇಬೇಕು. ಮಾವ